ವಿವಾದ ಹುಟ್ಟಿಸಿದ ನ್ಯಾಯಮೂರ್ತಿಗಳ ಹೇಳಿಕೆ. ಧರ್ಮ ಬೇಕಾ ಅಥವಾ ಸಂವಿಧಾನ ಬೇಕಾ? ನ್ಯಾಯದ ಮೇಲೆ ಧರ್ಮದ ನೆರವು. ನ್ಯಾಯಾಲಯ ದೇವಾಲಯ ಅಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ನ್ಯಾಯಾಂಗ ವ್ಯವಸ್ಥೆ ಸೆಕ್ಯುಲರಿಸಂ ಮತ್ತು ನ್ಯಾಯದ ಮೂಲ ತತ್ವಗಳ ಮೇಲೆ ನಿಂತಿದೆ. ಆದರೆ ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿ GR ಸ್ವಾಮಿನಾಥನ್ ಅವರು ನೀಡಿದಂತಹ ಒಂದು ಹೇಳಿಕೆ ಈ ತತ್ವಗಳನ್ನು ಪ್ರಶ್ನಿಸುವಂತೆ ಮಾಡಿದೆ. ನಾನು ಇನ್ನೂ 4.5 ವರ್ಷಗಳ ಕಾಲ ಸೇವೆಯನ್ನ ಹೊಂದಿದ್ದೇನೆ. ಈ 4.5 ವರ್ಷಗಳಲ್ಲಿ ನಾನು ನನ್ನ ಉತ್ಕೃಷ್ಟತೆಯನ್ನ ತೋರಿಸಬೇಕು. ಸನಾತನ ಧರ್ಮವನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಕಾರ್ಯನಿರ್ವಹಿಸಬೇಕಾಗಿದೆ. ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಸನಾತನ ಧರ್ಮ ಹೃದಯದಲ್ಲಿರಬೇಕು ಅಂತ ಚೆನ್ನೈನ ದಾರಾ ಪ್ರತಿಷ್ಠಾನ ಆಯೋಜಿಸಿದ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದಾರೆ. ಈ ಹೇಳಿಕೆ ಕೇವಲ ಒಂದು ವೈಯಕ್ತಿಕ ನಂಬಿಕೆಯಾಗಿ ಕಾಣಿಸುತ್ತಾ ಅಥವಾ ಇದು ನ್ಯಾಯಾಂಗದ ನಿಷ್ಪಕ್ಷಪಾತತೆಯನ್ನ ದುರ್ಬಲಗೊಳಿಸೋ ಸಂಕೇತನ ಅನ್ನೋ ಪ್ರಶ್ನೆಗಳಿಗೆ ಈ ಹೇಳಿಕೆ ದಾರಿ ಮಾಡಿಕೊಟ್ಟಿದೆ. ನ್ಯಾಯಾಲಯ ಅಂತಂದ್ರೆ ಧರ್ಮದ ಪೀಠ ಅಲ್ಲ. ನ್ಯಾಯಮೂರ್ತಿ ಅಂತಂದ್ರೆ ಧರ್ಮಗುರುಗಳು ಅಲ್ಲ. ನ್ಯಾಯ ಅನ್ನೋದು ನಂಬಿಕೆ. ನ್ಯಾಯ ಪಡೆದುಕೊಳ್ಳೋದು ಪ್ರತಿಯೊಬ್ಬರ ಹಕ್ಕು. ಒಬ್ಬ ನ್ಯಾಯಾಧೀಶನ ಹೃದಯದಲ್ಲಿ ಯಾವ ಧರ್ಮ ಇದ್ರೂ ಸಹ ನ್ಯಾಯದ ಕುರ್ಚಿಯಲ್ಲಿ ಕೂತ ತಕ್ಷಣ ಅವನ ಮುಂದೆ ಇರೋದು ಒಂದು ಪುಸ್ತಕ, ಅದು ಭಾರತದ ಸಂವಿಧಾನ. ಅಲ್ಲಿ ಸನಾತನ, ಇಸ್ಲಾಂ, ಕ್ರೈಸ್ತ, ಜೈನ್ ಅನ್ನೋ ಪದಗಳಿಲ್ಲ. ಅಲ್ಲಿ ಇರುವಂತಹ ಪದಗಳು ಸಮಾನತೆ, ಸ್ವಾತಂತ್ರ್ಯ, ಧರ್ಮ ನಿರಪೇಕ್ಷತೆ, ನ್ಯಾಯ ಮಾತ್ರ. ಸನಾತನ ಧರ್ಮ ಹಿಂದೂ ಧರ್ಮದ ಒಂದು ಪ್ರಾಚೀನ ರೂಪವಾಗಿದ್ದು ಅದು ಕರ್ಮ, ಧರ್ಮ ಮತ್ತು ಮೋಕ್ಷದಂತಹ ತತ್ವಗಳನ್ನು ಒಳಗೊಂಡಿದೆ. ಆದರೆ ನ್ಯಾಯಾಂಗದಲ್ಲಿ ನ್ಯಾಯ ಸಂವಿಧಾನದ ಮೇಲೆ ಆಧಾರಿತವಾಗಿರಬೇಕು, ಯಾವುದೇ ಧಾರ್ಮಿಕ ಗ್ರಂಥದ ಮೇಲಲ್ಲ. ಭಾರತದ ಸಂವಿಧಾನದ 14ನೇ ಅನುಚ್ಛೇದ ಸಮಾನತೆಯ ಹಕ್ಕನ್ನ ಖಾತರಿಪಡಿಸುತ್ತೆ ಮತ್ತು 15ನೇ ಅನುಚ್ಛೇದ ಧರ್ಮದ ಆಧಾರದಲ್ಲಿ ತಾರತಮ್ಯವನ್ನು ನಿಷೇಧಿಸುತ್ತೆ. ನ್ಯಾಯಾಧೀಶರು ಪ್ರಮಾಣ ಮಾಡುವಾಗ ಸಂವಿಧಾನವನ್ನು ರಕ್ಷಿಸೋದಾಗಿ ಹೇಳಿರ್ತಾರೆ ವಿನಃ ಯಾವುದೇ ಧರ್ಮವನ್ನಲ್ಲ. ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರ ಹೇಳಿಕೆ ಸನಾತನ ಧರ್ಮವನ್ನ ಕರ್ತವ್ಯ ನಿರ್ವಹಣೆಯ ಮಾರ್ಗದರ್ಶಕವಾಗಿ ಮುಂದಿಡುತ್ತೆ. ಆದರೆ ಇದು ಹೇಗೆ ನ್ಯಾಯದ ಜೊತೆಗೆ ಸಂಬಂಧವನ್ನು ಹೊಂದಿದೆ? ಸನಾತನ ಧರ್ಮದಲ್ಲಿ ಕರ್ಮ ಮತ್ತು ಧರ್ಮದ ತತ್ವಗಳಿದ್ರೂ ಸಹ ಅವುಗಳು ವೈಯಕ್ತಿಕ ನೈತಿಕತೆಗೆ ಸಂಬಂಧಿಸಿದೆಯೇ ಹೊರತು ಕಾನೂನು ವ್ಯವಸ್ಥೆಗೆ ಅಲ್ವೇ ಅಲ್ಲ. ಫಾರ್ ಎಕ್ಸಾಂಪಲ್, ಹಿಂದೂ ಧರ್ಮದಲ್ಲಿರುವಂತಹ ವರ್ಣಾಶ್ರಮದಂತಹ ಪದ್ಧತಿ ಇಂದಿನ ಸಮಾನತೆಯ ತತ್ವಗಳ ಜೊತೆಗೆ ಹೊಂದ್ಕೊಳ್ಳೋದೇ ಇಲ್ಲ. ಅದೆರಡು ಸಹ ಎಣ್ಣೆ ಸೀಗೆಕಾಯಿ ಇದ್ದಂಗೆ. ಸೊ ಇಂಥ ಧಾರ್ಮಿಕ ನಂಬಿಕೆಗಳನ್ನ ನ್ಯಾಯದ ಜೊತೆಗೆ ಮಿಶ್ರಣ ಮಾಡಿದ್ರೆ ಅದು ಪಕ್ಷಪಾತಕ್ಕೆ ಕಾರಣ ಆಗುತ್ತೆ. ಸನಾತನ ಧರ್ಮ ಶಾಂತಿ ಮತ್ತು ಸಹಿಷ್ಣುತೆಯನ್ನ ಬೋಧಿಸುತ್ತೆ ಅಂತ ಹೇಳುವವರು ಇದ್ರೂ ಅದನ್ನ ನ್ಯಾಯಾಧೀಶರ ಹೃದಯದಲ್ಲಿ ಇಟ್ಕೊಳ್ಳೋದು ಸಾರ್ವಜನಿಕ ಕರ್ತವ್ಯಕ್ಕೆ ಸರಿ ಹೊಂದೋದಿಲ್ಲ. ನ್ಯಾಯ ಅನ್ನೋದು ಧರ್ಮ, ಜಾತಿ ಅಥವಾ ಲಿಂಗದಿಂದ ಮುಕ್ತವಾಗಿರಬೇಕು. ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರ ಹೇಳಿಕೆ ಒಂದು ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಬೇರೆ ಧರ್ಮದವರಿಗೆ ನ್ಯಾಯ ಸಾಧ್ಯ ಇದೆಯಾ? ಈ ಪ್ರಶ್ನೆ ಅಪಾಯಕಾರಿಯಲ್ಲ, ಈ ಪ್ರಶ್ನೆ ಅನಿವಾರ್ಯ. ಸನಾತನ ಧರ್ಮವನ್ನು ಮುಂದಿಟ್ಕೊಂಡು ಅನ್ಯಾಯಕ್ಕೊಳಗಾದ ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಇತರ ಧರ್ಮಗಳವರಿಗೆ ನ್ಯಾಯ ಒದಗಿಸೋದು ಸಾಧ್ಯನಾ? ಭಾರತದ ನ್ಯಾಯಾಂಗದಲ್ಲಿ ನಿಷ್ಪಕ್ಷಪಾತತೆಯು ಅತ್ಯಂತ ಮುಖ್ಯ. ಆದರೆ ಧಾರ್ಮಿಕ ನಂಬಿಕೆಗಳನ್ನ ಸಾರ್ವಜನಿಕವಾಗಿ ಘೋಷಿಸಿದ್ರೆ ಅದು ಪಕ್ಷಪಾತದ ಆರೋಪಕ್ಕೆ ಕಾರಣ ಆಗುತ್ತೆ. ಯೋಚಿಸಿ, ಒಂದು ಪ್ರಕರಣದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರು ಹಿಂದೂ ಸಮುದಾಯದ ವಿರುದ್ಧ ದೂರನ್ನ ಸಲ್ಲಿಸಿದ್ರೆ ಸನಾತನ ಧರ್ಮವನ್ನ ಹೃದಯದಲ್ಲಿ ಇಟ್ಕೊಂಡು ನ್ಯಾಯಾಧೀಶರು ಹೇಗೆ ನಿಷ್ಪಕ್ಷಪಾತವಾಗಿರೋಕೆ ಸಾಧ್ಯ? ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಧಾರ್ಮಿಕ ಹಿಂಸೆಯ ಪ್ರಕರಣಗಳು ಹೆಚ್ಚಾಗಿದೆ. ಗೋರಕ್ಷಣೆ, ಲವ್ ಜಿಹಾದ್ ಮುಂತಾದವುಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ನಡೀತಾ ಇದೆ. ಸೊ ಇಂಥ ಟೈಮ್ನಲ್ಲಿ ನ್ಯಾಯಾಧೀಶರ ಧಾರ್ಮಿಕ ಹೇಳಿಕೆಗಳು ಅಲ್ಪಸಂಖ್ಯಾತರಲ್ಲಿ ಭಯವನ್ನು ಹುಟ್ಟಿಸುತ್ತೆ. ನ್ಯಾಯಾಧೀಶರು ಧರ್ಮವನ್ನು ಮುಂದಿಟ್ಕೊಂಡ್ರೆ ಅದು ಸಂವಿಧಾನದ ಸೆಕ್ಯುಲರಿಸಂ ಅನ್ನ ಉಲ್ಲಂಘಿಸುತ್ತೆ. ಹಾಗಾಗಿ ನ್ಯಾಯವನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಕರ್ತವ್ಯವನ್ನ ನಿರ್ವಹಿಸಬೇಕು. ನ್ಯಾಯಾಧೀಶರು ಮನಸ್ಸಲ್ಲಿ ಏನಿಟ್ಕೊಳ್ಬೇಕು? ನ್ಯಾಯಾಧೀಶರ ಹೃದಯದಲ್ಲಿ ಇರಬೇಕಾದದ್ದು ಧರ್ಮ ಅಲ್ಲ, ಸಂವಿಧಾನ, ನಂಬಿಕೆ ಅಲ್ಲ, ಸಾಕ್ಷ್ಯ, ಭಕ್ತಿ ಅಲ್ಲ, ತರ್ಕ, ಪುರಾಣ ಅಲ್ಲ, ಕಾನೂನು. ವೈಯಕ್ತಿಕವಾಗಿ ಯಾರೇ ಆಗಿರಲಿ, ಯಾವ ಧರ್ಮದಲ್ಲೇ ಹುಟ್ಟಿರಲಿ, ನ್ಯಾಯಮೂರ್ತಿಯ ಕುರ್ಚಿಯಲ್ಲಿ ಕೂತ ತಕ್ಷಣ ಅವರು ಧರ್ಮರಹಿತ ಆಗಬೇಕು. ಅದೇ ನಿಜವಾದ ಧರ್ಮ ನಿರಪೇಕ್ಷತೆ. ಯಾಕಂತಂದ್ರೆ ನ್ಯಾಯ ಧರ್ಮಕ್ಕಿಂತ ದೊಡ್ಡದು. ನ್ಯಾಯಾಧೀಶರೇ ಧಾರ್ಮಿಕ ಪಕ್ಷಪಾತದ ಹೇಳಿಕೆಗಳನ್ನು ಕೊಟ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು? ನ್ಯಾಯಾಲಯಗಳು ಜನರ ನಂಬಿಕೆಯ ಕೇಂದ್ರ. ಆದರೆ ಇಂಥ ಹೇಳಿಕೆಗಳು ನ್ಯಾಯಾಂಗದ ಮೇಲಿನ ವಿಶ್ವಾಸವನ್ನ ಕುಂದುವಂತೆ ಮಾಡುತ್ತೆ. ಉದಾಹರಣೆಗೆ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ವಕೀಲ ರಾಕೇಶ್ ಕಿಶೋರ್ ಅನ್ನೋ ವ್ಯಕ್ತಿ ಚಪ್ಪಲಿ ಎಸೆದ ಘಟನೆಗೂ ಸಹ ಈ ನಾಡು ಸಾಕ್ಷ್ಯವಾಗಿದೆ. ಕೋರ್ಟ್ನಲ್ಲಿ ಕಲಾಪ ನಡೆಯೋ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ಆಗೋ ಅಪಮಾನವನ್ನ ನಾನು ಸಹಿಸೋದಿಲ್ಲ ಅಂತ ಹೇಳ್ತಾ ರಾಕೇಶ್ ಕಿಶೋರ್ ಅನ್ನೋ ವ್ಯಕ್ತಿ ವಕೀಲ ತಾನು ಧರಿಸಿದ್ದ ಶೂವನ್ನ ಜಸ್ಟಿಸ್ ಮೇಲೆ ಎಸೆದಿದ್ದಾರೆ. ದೇಶದ ನ್ಯಾಯಾಂಗ ವ್ಯವಸ್ಥೆಯ ಪ್ರತಿನಿಧಿಯಾಗಿರುವಂತಹ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಎಸೆದಿರೋದು ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದ ಅವಮಾನ. ದೇಶದ ಸಾರ್ವಭೌಮತ್ವ, ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಇದು.
ಕಾನೂನಿನ ಶಿಷ್ಟತೆ ಕಾಪಾಡಬೇಕಾದವರಿಂದಾನೇ ಸಂವಿಧಾನದ ಕಗ್ಗೊಲೆ ನಡೀತಾ ಇದೆ. ಅದು ಅಸಮಾಧಾನದ ಸಂಕೇತ. ಇಂಥ ಹೇಳಿಕೆಗಳು ಜನರಲ್ಲಿ ಕೋಪವನ್ನ ಹುಟ್ಟಾಕಿ ಹಿಂಸೆಯನ್ನ ಪ್ರಚೋದಿಸುತ್ತೆ, ಪ್ರೋತ್ಸಾಹಿಸುತ್ತೆ. ನ್ಯಾಯಾಂಗಗಳು ಮತ್ತು ನ್ಯಾಯಮೂರ್ತಿಗಳು ಧರ್ಮವನ್ನಲ್ಲ, ನ್ಯಾಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಕರ್ತವ್ಯವನ್ನ ನಿರ್ವಹಿಸಬೇಕು. ಸಂವಿಧಾನದ ಆಶಯ ಸೆಕ್ಯುಲರ್ ರಾಷ್ಟ್ರವನ್ನ ನಿರ್ಮಿಸೋಕೆ ಸಹಾಯ ಮಾಡುತ್ತೆ. ನ್ಯಾಯಾಧೀಶರ ವೈಯಕ್ತಿಕ ನಂಬಿಕೆಗಳು ಸಾರ್ವಜನಿಕ ಕರ್ತವ್ಯದಲ್ಲಿ ಮಿಶ್ರಣ ಆಗಬಾರದು. ಇಂತಹ ಹೇಳಿಕೆಗಳನ್ನ ತಡೆಯೋಕೆ ನ್ಯಾಯಾಂಗದಲ್ಲಿ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳು ಬೇಕು. ನ್ಯಾಯಾಧೀಶರು ಧಾರ್ಮಿಕ ವಿಷಯಗಳಲ್ಲಿ ಕೊಡುವಂತ ಸಾರ್ವಜನಿಕ ಹೇಳಿಕೆಗಳನ್ನ ತಪ್ಪಿಸಬೇಕು. ಇದರಿಂದ ಮಾತ್ರ ನ್ಯಾಯಾಂಗದ ಮೇಲಿನ ವಿಶ್ವಾಸ ಬೆಳೆಯುತ್ತೆ. ಕೊನೆಯಲ್ಲಿ ನ್ಯಾಯಮೂರ್ತಿಗಳ ಹೃದಯದಲ್ಲಿ ಧರ್ಮ ಅಲ್ಲ, ಸಂವಿಧಾನ ಮತ್ತು ನ್ಯಾಯವೇ ಇರಬೇಕು. ಇದು ಭಾರತದ ಜನರಿಗೆ ನ್ಯಾಯದ ಭರವಸೆಯನ್ನ ಕೊಡುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.